ನಮಸ್ಕಾರ. ಶಣೈ ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತು ನಾನು ತೋಟಕ್ಕೆ ಬಂದಿದ್ದೇನೆ. ಇದರಲ್ಲಿ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ತುದಿ ಚಿವುಟುವುದರಿಂದ ಕಾಳುಮೆಣಸಿನಲ್ಲಿ ಆಗುವ ಉಪಯೋಗ, ಇದರಿಂದ ಹೆಂಗೆ ನಮಗೆ ಲಾಭ ಆಗ್ತದೆ ಅಂತ ತೋರಿಸುವಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈಗ ನೋಡ್ಕೊಂಡು ಬರೋಣ. ಈಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಈ ವರ್ಷ ನೆಟ್ಟಂತಹ ಬಳ್ಳಿ. ಇಲ್ಲಿ ನೋಡ್ಬೋದು, ಇದು ನೆಲದಿಂದ ಇಷ್ಟು ಮೇಲೆ ಹೋದ ತಕ್ಷಣ ನಾನಿಲ್ಲಿ ತುದಿ ಚಿವುಟಿದ್ದೇನೆ. ಇದು ಒಂದಿದ್ದು ಎರಡಾಗಿ ಕನ್ವರ್ಟ್ ಆಗಿದೆ. ಈಗ ಇದು ಎರಡಾಗಿದ್ದು ಇಲ್ಲಿ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಮತ್ತೆ ತುದಿ ಚಿವುಟಿದ್ದೇನೆ. ಇದು ತುದಿ ಚಿವುಟಿದ್ದು, ಇದು ಎಲೆ ತೆಗೆದಿದ್ದಿದ್ರದ್ದು, ಇದ್ರದ್ದು ಎಲೆ ತೆಗೀಲಿಲ್ಲ. ನಾರ್ಮಲಿ ಎಂತ ಮಾಡಬೇಕಂತ ಹೇಳಿದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದ್ರದ್ದು ತುದಿ ಚಿವುಟಿದ್ದೇವೆ, ಇದ್ರದ್ದು ಎಲೆ ತೆಗೆದಿದ್ದೇವೆ, ಇದ್ರದ್ದು ಎಲೆ ತೆಗೆದಿದ್ದೇವೆ. ಈಗ ಇಲ್ಲಿ ಏನಾಗ್ತದೆ, ಈ ಎಲೆ ಮಧ್ಯದಲ್ಲಿ ಬಡ್ಸ್ ಇರ್ತದೆ. ಆ ಬಡ್ಸಿಂದ ಇನ್ನೊಂದು ಗಿಡ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಶೂಟ್ಸ್ ಬರ್ತದೆ. ಇಲ್ಲಿ ಅದು ಇನ್ನೊಂದು ಗಿಡ ಆಗಿ ಕನ್ವರ್ಟ್ ಆಗ್ತದೆ. ಇಲ್ಲಿ ನೋಡ್ಬೋದು ನೀವು, ಇದು ನಾವು ತುದಿ ಚಿವುಟೋದ್ರಿಂದ ಇಲ್ಲಿ ಇನ್ನೊಂದು ಗಿಡ ಬರಲಿಕ್ಕೆ ಶುರುವಾಗಿದೆ. ಇದು ಬೆಳೀತದೆ, ಇಲ್ಲಿ ಸಹ ಇದ್ರ ಮೇಲ್ಗಡೆ ಬೆಳೀತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲೆ ಉದುರಿದ್ದಕ್ಕೆಲ್ಲ ಈಗ ಶೂಟ್ಸ್ ಬಂದಿದೆ, ನೋಡ್ಬೋದು ಇಲ್ಲಿ. ಇದು ಹಿಂಗಾಗಿರೋದ್ರಿಂದ ಒಂದು ಗಿಡ ಇರೋದು 2, 4 ಆ ಥರ ಆಗ್ತದೆ, 6, 10 ಹಾಗೆ ಆಗಿ ನಮ್ಮದು ಕಾಳುಮೆಣಸಿನಲ್ಲಿ ಮೇಯ್ನ್ ಇಂಟೆನ್ಷನ್ ಎಂತ ಅಂತ ಹೇಳಿದರೆ, ಬುಷಿಯಾಗಿ ಬೆಳಿಬೇಕು. ಬುಷಿಯಾಗಿ ಬೆಳೆದಷ್ಟು ನಮಗದರಲ್ಲಿ ಇನ್ಕಮ್ ಜಾಸ್ತಿ ಇರ್ತದೆ. ನಾರ್ಮಲಿ ನಾವು ಇದರಲ್ಲಿ ತುದಿ ಕಟ್ ಮಾಡಲಿಲ್ಲ ಅಂತ ಹೇಳಿದರೆ, ಇದು ಬೆಳೀತಾ ಮೇಲೆ ಹೋಗ್ತದೆ. ಬೆಳೀತಾ ಮೇಲೆ ಹೋಗಿ ಮತ್ತೆ ಕೌಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದು ಬೆಸ್ಟ್ ಮೆಥಡ್ ಎಂತ ಅಂತ ಹೇಳಿದರೆ, ಕಾಳುಮೆಣಸು ಗಿಡ ಒಂದು ಸರ್ಟೇನ್ ಹೈಟಿಗೆ ಹೋದ ತಕ್ಷಣ ಅದನ್ನು ತುದಿ ಚಿವುಟಿದರೆ ಒಂದಿದ್ದು 2 ಆಗ್ತದೆ. ಅದು ಕೌಲು ಒಡೆದಾಗೇ ಅದರಲ್ಲಿ ಈಲ್ಡಿಂಗ್ ಬ್ರಾಂಚ್ ಸಹ ಬರಲಿಕ್ಕೆ ಶುರುವಾಗ್ತದೆ. ಗಿಡ ಸಹ ಬೆಳೀತದೆ, ಜೊತೆಯಾಗಿ ಅದರಲ್ಲಿ ಈಲ್ಡಿಂಗ್ ಬ್ರಾಂಚ್ ಸಹ ಬರಲಿಕ್ಕೆ ಶುರುವಾಗ್ತದೆ. ಬೇಗ ಇಳುವರಿ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ ನಾವು ನಾರ್ಮಲಿ ಈ ಮೆಥಡನ್ನು ಫಾಲೋ ಮಾಡ್ತೇವೆ. ಇದರಲ್ಲಿ ಫಸ್ಟ್ ನಮ್ಮದು ಇಂಟೆನ್ಷನ್ ಅಂತ ಹೇಳಿದರೆ, ಗಿಡ ಫುಲ್ ಮರನ ಕವರ್ ಮಾಡುವಂಥದ್ದು. ಮತ್ತು ಕೆಳಗಡೆ ರನ್ನರೆಲ್ಲ ಹರಿದು ಹೋಗ್ತದೆ. ಆ ರನ್ನರನ್ನೆಲ್ಲ ಎಳೆದು ಕಟ್ತಾ ಇರೋದು ಸ್ನೇಹಿತರೆ. ಒಂದು ರನ್ನರು ನೆಲದ ಮೇಲೆ ಬಿಟ್ಟರೆ ನಮಗೆ ಲಾಸ್ ಆಗ್ತದೆ ಅದರಲ್ಲಿ ಬರುವಂಥ ಇಳುವರಿಯಲ್ಲಿ. ಅದಕ್ಕೆ ನಾವು ಇದನ್ನು ರನ್ನರನ್ನು ಎಳೆದು ಕಟ್ತಾ ಇರೋದು, ಗಿಡ ಫುಲ್ ಕವರ್ ಮಾಡುವಂಥದ್ದು. ಇದರಿಂದ ನಮಗೆ ಸ್ವಲ್ಪ ಬೆನಿಫಿಟ್ ಇದೆ. ಇಲ್ಲಿ ನೋಡ್ಬೋದು, ಇದನ್ನೆಲ್ಲ ಚಂದ ಮಾಡಿ ಇವತ್ತು ಕಟ್ತೇನೆ ಸ್ನೇಹಿತರೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಿ ನೀವು. ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ನಮಸ್ಕಾರ.